ಬೆಂಗಳೂರು ಏರೋಸ್ಟೇಜ್ನಲ್ಲಿ 5 ಎಕರೆ ಭೂಮಿಯನ್ನು ಅಲಾಟ್ ಮಾಡ್ಕೊಂಡು KIDBL ಇದನ್ನು ಸಿದ್ಧಾರ್ಥ ಟ್ರಸ್ಟಿಗೆ ಅಲಾಟ್ ಮಾಡ್ಕೊಂಡಿದ್ದಾರೆ. ಖಂಡನೀಯ, ಸರಿಯಾದ ಮಾತಲ್ಲ. ತಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಂತ್ರಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಮಂತ್ರಿ ಪ್ರಭಾವ ಬೀರಿ 5 ಎಕರೆ ಭೂಮಿಯನ್ನು ಅಲಾಟ್ ಮಾಡ್ಕೊಂಡಿದ್ದು ಸಿದ್ಧಾರ್ಥ ಟ್ರಸ್ಟ್ ಅಂದರೆ ತಮ್ಮ ಫ್ಯಾಮಿಲಿ ಟ್ರಸ್ಟಿಗೆ. ಹೇಗೆ ಈ ದೇಶದಲ್ಲಿ ಯಾರೂ ಇದಿಲ್ವಾ, ಮಾದರಿಲ್ಲ, ರಮಣರಿಲ್ಲ, ವೋಟರ್ ಇಲ್ಲ, ಎಲ್ಲ ಅವರಿಗೆ ಅಂದರೆ ಹೆಂಗೆ ಗುಲ್ಬರ್ಗದವನು ಎಲ್ಲ ಅವರು, ಅಲ್ಲಿ ಮ್ಯಾಲೂ ಎಲ್ಲ ಅವರು, ಎಲ್ಲ ಅವ್ರಿಗೆ ಅಂದರೆ ಏನು ಯಾವ ಏರಿಯಾನಲ್ಲಿ ನೀವು ಸ್ಯಾಂಕ್ಷನ್ ಮಾಡಿದ್ರಿ, ಅಲಾಟ್ ಮಾಡಿದ್ರಿ, ಯಾವ ಕ್ರೈಟೇರಿಯಾ ನೋಡಿದ್ರಿ ಅವರಿಗೆ, ಏನೇ ಎಕನಾಮಿಕಲಿ ವೀಕ್ ಅಂತ ಮಾಡಿದ್ರೆ ಏನು ಮಾಡಿದ್ರಿ, ತಪ್ಪು. ಆದ್ದರಿಂದ ನಾವು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಕ್ಕಂಥ ಮಾತಿಗೆ ತಾವು ಏನಪ್ಪ ಅಂದ್ರೆ ತಮ್ಮ ಚೇಲಗಳನ್ನ ಚೂ ಬಿಟ್ಟು ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತಾಯಿದ್ವಿ. ಛಲವಾದಿ ಸ್ವಾಮಿರಾವ್ ಇಸ್ ದಿ ಲೀಡರ್ ಆಫ್ ದಿ ಕೌನ್ಸಿಲ್. ಅವನು ಲೀಡ್ರ್ ಮಾತಾಡಿದ್ರೂ ಕ್ರಿಟಿಸೈಸ್ ಮಾಡ್ತೀರಾ, ತಪ್ಪಲ್ವ ಇದು? ನೀವು ಇಷ್ಟು ದಿವಸ ಏನಪ್ಪ ಅಂದ್ರೆ ಎಲ್ಲ ಆಫೀಸಿಗೆ ಹೇಳಿ, ಅವ್ರಿಗೆ ಹೇಳಿ, ಇವ್ರಿಗೆ ಹೇಳಿ ಅಲಾಟ್ಮೆಂಟ್ ಮಾಡೋದು ಹಿಂಗೆ ಹೆಂಗೆ ನಡೀತಾ, ಮುಂದೆ ನಡೆಯಂಗಿಲ್ಲ. ತಪ್ಪು, ಭಾಳ ದೊಡ್ಡ ತಪ್ಪು ಮಾಡಿದ್ರಿ. ಅಪೂರ್ವವಾದ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಕುರ್ಚಿ ಸಮೀಪ ಹೋಗಿ ಕೂತಾರೆ. ನೀವಾದರೂ ಕ್ಯಾಬಿನೆಟ್ ಮಿನಿಸ್ಟ್ರಿ ಇದ್ರಿ ಕರ್ನಾಟಕದಲ್ಲಿ. ಆಮೇಲೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಹಳೆಯ ರಾಧಾಕೃಷ್ಣ ಅವರು ಏನಪ್ಪ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಇಷ್ಟೆಲ್ಲ ಇರುವಾಗ ನೀವು ಬೇಕಾದ್ರೆ ಫ್ಯಾಕ್ಟ್ರಿ ಮಾಡಲ್ಲ. ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಮಾಡ್ಯಾರಲ್ಲ, ಅದು ಫ್ಯಾಕ್ಟ್ರಿ ಮಾಡಿ ನಡೆಸ್ರಿ, ಕೋಟದೀಸ್ ಮಾಡ್ಕೊರಿ. ಈ ಅಲಾಟ್ಮೆಂಟ್ದಾಗ ಯಾಕೆ ಹಾಕ್ತೀರಿ ನೀವು? ಅದರಲ್ಲಿ ಎಲ್ಲ ನಿಯಮ ತೂರಿ 4ನೇ ತಾರೀಕು ಅರ್ಜಿ ಕಟ್ತಾರಂತ, 5ನೇ ತಾರೀಕು ಶೂಟಿಂಗ್ ಮಾಡ್ತಾರೆ, 6ನೇ ತಾರೀಕು ಮುಂಜಾನೆ ಆರ್ಡರ್ ಕಾಪಿನೇ ಬೇರೆ ಯಾರು ಕೊಡ್ತಾರೆ. ಹಿಂಗೆ 6 ತಿಂಗಳ ತನಕ ಒದ್ದಾಡ್ತಾರೆ, ಕೊಡಲ್ಲ. ಅದೆಲ್ಲ ಇದು ಎಲ್ಲೋ ನಿಮ್ಮ ಮಂತ್ರಿ ಪದವಿಯನ್ನು ಅಧಿಕಾರ ದುರುಪಯೋಗ ಮಾಡಿಕೊಂಡು ನೀವು ಅಲಾಟ್ಮೆಂಟ್ ಮಾಡ್ಕೊಂಡಿದ್ರಿ. ಇದು ಫ್ಯಾಮಿಲಿ ಟ್ರಸ್ಟ್, ಪಬ್ಲಿಕ್ ಟ್ರಸ್ಟ್ ಅಲ್ಲ ಇದು. ಅದನ್ನು ಯು ಹ್ಯಾವ್ ಟು ರಿಸೈನ್ ಫ್ರಮ್ ದಿಸ್ ಪೋಸ್ಟ್ ಅಂತ ನಾನು ಹೇಳಿದ್ದೀನಿ. ಯಾವ ರಿಸೈನ್ ಮಾಡೋದು ಒಳ್ಳೆಯದು.